ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವೀಗ ಎಲ್ಲಿಗೆ ಹೋಗೋದು ಅಂತೇಳಿದರೆ ಈ ಜೀಗುಜ್ಜೆ ತೋಟಕ್ಕೆ ಹೋಗ್ತಾ ಇದ್ದೇವೆ. ಎಂತ ಅಂತೇಳಿ ಜೀಗುಜ್ಜೆ ಕೊಯ್ಲಿಕ್ಕೆ. ಅಂದರೆ 2 ವರ್ಷದ ಮೊದಲು ನಮ್ಮ ಯಶವಂತ್ ಮಾಜಿ ಸಂಚಾಲಕರು ಇವರ ಒಂದು ನೇತೃತ್ವದಲ್ಲಿ ಪ್ರಗತಿಪರ ಕೃಷಿಕರು ನೋಡಿ ವಿಜಯ್ ಕುಂದರ್ ಅವರು ಸಿದ್ದಾರೆ, ಅವರೆಲ್ಲ ಸೇರಿ, ಹಾಗೆ ನಮ್ಮ ನೋಡಿ ಇವರು ಕರೆಸ್ಪಾಂಡೆಂಟ್ ರೋಹಿದಾಸ್ ಬಂಗೇರ್ ಅವರು ಬಂದಿದ್ದಾರೆ, ಪರಿಸರ ಸಂಘ ಪ್ರಜ್ಞಾ ಇವರ ಒಂದು ನೇತೃತ್ವದಲ್ಲಿ, ಹಾಗೆ ಮುಖ್ಯ ಉಪಾಧ್ಯಾಯಿನಿ ವಿನಯ್ ಕುಮಾರಿ ಇವರು ಸಹ ಬರ್ತಾ ಇದ್ದಾರೆ. ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಒಟ್ಟಿಗೆ ಸೇರಿ ನಾವು ಈ ಜೀಗುಜ್ಜೆಯನ್ನು ಕೊಯ್ಲಿಕ್ಕೆ ಹೊರಡ್ತಾ ಇದ್ದೇವೆ. ನೋಡಿ ಎಲ್ಲರೂ ಒಂದು ಎಷ್ಟು ಚೆಂದ ಆಗಿದೆ ನೋಡಿ ಗಿಡ, ನಿಜವಾಗಲೂ ಖುಷಿ. ಅಂದರೆ ಈಗ ಜೀಗುಜ್ಜೆಗೆ ರೇಟ್ ಸಹ ಅಷ್ಟೇ ಉಂಟು, ಕಿಲೋಕ್ಕೆ ಒಂದು 150-200 ಹೇಳ್ತಾರೆ. ನಾವು ಪೋಡಿ ಮಾಡಿ ತಿನ್ನಿಸ್ತಿದ್ದೇವೆ ಮಕ್ಕಳಿಗೆಲ್ಲ, ಪೋಡಿ ಮತ್ತು ಪದಾರ್ಥ ಸಹ ಎಲ್ಲ. ನೋಡಿ ಜೀಗುಜ್ಜೆ ನೋಡಿ ಗಿಡ ಎಷ್ಟು ಚೆಂದ ಆಗಿದೆ ನೋಡಿ, ಕೊಂಡಟಾಗ್ತದೆ ನೋಡುವಾಗ, ನಿಜವಾಗಲೂ ಖುಷಿಯ ವಿಚಾರ ಇದು. ಇದರಲ್ಲಿ ಮತ್ತು ನಮಗೆ ನೋಡಿ ಕೊಯ್ತಾ ಇದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯರು. ಜೀಗುಜ್ಜೆ ಒಂದು ಕೊಯ್ದಾಯಿತು ಮೇಡಮ್, ಇನ್ನೊಂದು ಉಂಟಲ್ಲಿ, ಕೊಯ್ಯಿರಿ, ಈಚೆ ಬನ್ನಿ. ಅದು ದೊಡ್ಡದುಂಟು ನೋಡಿ. ಅವರು ಭಾರಿ ಸರ್ ಜೀಗುಜ್ಜೆ ಕೊಯ್ಯೋದ್ರಲ್ಲಿ ನೋಡಿ, ಒಂದು ಸಂತಸದ ವಾತಾವರಣ. ಅಂದರೆ ಇದರಲ್ಲಿ ನಮಗೆ ಒಮ್ಮೆ ಒಂದು ನೆಟ್ಟರೆ ಅದು ನಮಗೆ ಬರ್ತಾ ಇರ್ತದೆ ಫಲ, ಯಾವುದಕ್ಕೆ ಕಡಿಮೆ ಅಂತ ಆಗೋದಿಲ್ಲ, ಜಾಸ್ತಿ ಆಗೋದು. ಸ್ವಲ್ಪ ಜಾಸ್ತಿ ಜಾಗ್ರತೆಯಲ್ಲಿ ನೋಡಬೇಕು. ಕೊಯ್ಲಿಕ್ಕೆ ಮಾತ್ರ ಭಾರಿ ಖುಷಿ ಆಗ್ತದೆ, ಹಾಗೆ ತುಂಬ ಸಂತೋಷ ಆಗ್ತಾ ಉಂಟು. ವಿಜಯ್ ಕುಂದರ್ ಅವರು ನಿಜವಾಗಲೂ ನಮಗೆಲ್ಲ ರೀತಿಯಲ್ಲಿ. ಹಾಯ್ ಫ್ರೆಂಡ್ಸ್, ಇದು ಜೀಗುಜ್ಜೆ ಪೋಡಿ ಆಗ್ತಾ ಉಂಟು ನೋಡಿ, ನಮ್ಮ ಶಾಲೆಯಲ್ಲೇ ಆದಂತಹ ಪೋಡಿ ನೋಡಿ, ಹತ್ತಿರದ ನೋಡಿ ಎಷ್ಟು ಚಂದ ನೋಡಿ, ಭಾರಿ ಕೊಂಡಟ ಆಗ್ತದೆ ನೋಡಿ ಜೀಗುಜ್ಜೆ ನೋಡುವಾಗ. ನಮಸ್ಕಾರ. ನಮ್ಮ ಶಾಲೆಯ ತೋಟದಲ್ಲಿ ನಾವು ಬ್ರೆಡ್ ಫ್ರೂಟ್ ಅಥವಾ ಜೀಗುಜ್ಜೆ ಅಂತ ನಾವೇನು ಹೇಳ್ತೇವೆಯೋ ಸಾಮಾನ್ಯವಾಗಿ, ಅದರ ಒಂದು ಮರವನ್ನು ಬೆಳೆಸಿದ್ದೇವೆ. ಸುಮಾರು ವರ್ಷದಿಂದ ಬೆಳೆಸಿದ್ದದು ಈಗ ಹಣ್ಣನ್ನು ಕೊಡುವ ಹಂತಕ್ಕೆ ಬಂದಿದೆ. ಈ ವರ್ಷ ಮೊದಲ ಬಾರಿ ನಾವು ಅದರ ಹಣ್ಣನ್ನು ಉಪಯೋಗಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಬಿಸಿಯೂಟದಲ್ಲಿಯೂ ಕೂಡ ನಾವು ಅದರ ಪಲ್ಯವನ್ನು ಮಾಡಿ ಕೊಟ್ಟಿದ್ದೇವೆ. ಈಗ 2ನೇ ಬಾರಿ ಅದನ್ನು ಇನ್ನೊಂದು ಹೊಸ ರೀತಿಯಲ್ಲಿ ಪ್ರಯೋಗ ಮಾಡುವ ಅಂತೇಳಿ ಜೀಗುಜ್ಜೆಯ ಪೋಡಿಯನ್ನು ಮಾಡಿದ್ದೇವೆ. ಹಾಗಾಗಿ ಒಂದು ಸೈನ್ಸ್ ಟೀಚರ್ ಆಗಿ ನಾವು ವಿದ್ಯಾರ್ಥಿಗಳಿಗೆ ಆಹಾರದಲ್ಲಿರೋ ಪೋಷಕಾಂಶಗಳ ಬಗ್ಗೆ ಎಲ್ಲ ವಿವರವನ್ನು ಕೊಡ್ತೇವೆ. ಅದೇ ರೀತಿ ಇದರ ಬಗ್ಗೆಯೂ ಕೂಡ, ಇದರ ಪೋಷಕಾಂಶದ ಮಾಹಿತಿಯನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಈ ಬ್ರೆಡ್ ಫ್ರೂಟ್ ಅಥವಾ ಜೀಗುಜ್ಜೆ ಏನಿದೆ, ಇದು ಆರ್ಟೋಕಾರ್ಪಸ್ ಆಲ್ಟಿಲಿಸ್ ಅಂತೇಳಿ ಇದರ ವೈಜ್ಞಾನಿಕ ಹೆಸರು. ಆರ್ಟೋ ಅಂತ ಹೇಳಿದರೆ ಬ್ರೆಡ್ ಅಂತೇಳಿ ಅರ್ಥ, ಕಾರ್ಪಸ್ ಅಂತ ಹೇಳಿದರೆ ಫ್ರೂಟ್, ಆಲ್ಟಿಲಿಸ್ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಫ್ಯಾಟ್ ಅಂತೇಳಿ ಲೆಕ್ಕ. ಇದೊಂದು ಗ್ರೀಕ್ ಪದ, ಈ ಗ್ರೀಕ್ ಪದದಿಂದ ಈ ಹೆಸರನ್ನು ಆರಿಸಲಾಗಿದೆ. ಹಾಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಈ ಬ್ರೆಡ್ ಫ್ರೂಟನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಅತ್ಯಂತ ಹೆಚ್ಚು ವಿಟಮಿನ್ ಸಿ ಇದೆ, ಇದರ ಜೊತೆಯಲ್ಲಿ ವಿಟಮಿನ್ ಬಿ ಹಾಗೂ ಇತರ ಎಲ್ಲ ಪೋಷಕಾಂಶಗಳು ಕೂಡ ಇದನ್ನು ಹೊಂದಿದೆ. ಇದನ್ನೇ ಪೋಡಿ ಮಸಾಲೆ ಮತ್ತು ಪಾಡೋದಿಲ್ಲ ರೀ, ಸಾರಿ ಒಂದು ತುಳು ಕನ್ನಡ ಮಿಕ್ಸ್ ಆಯಿತು ನೋಡಿ. ಎಷ್ಟು ಕ್ರಿಸ್ಪಿ ಉಂಟು, ಇದನ್ನು ತಿನ್ನುವುದೇ ಒಂದು ಖುಷಿ ನೋಡಿ. ಮಕ್ಕಳಿಗೆ ಬಿಸಿ ಊಟದಲ್ಲಿ ಪೋಡಿ ಸಹ ಸಿಗ್ತದೆ, ಯಾರಿಗುಂಟು ಯಾರಿಗಿಲ್ಲ. ಫ್ರೆಂಡ್ಸ್ ನೋಡಿ, ಈಗ ಊಟಕ್ಕೆ ಖಾಲಿ ಪೋಡಿ ಮಾತ್ರ ಅಲ್ಲ ನಮ್ಮದು ನೋಡಿ, ಇಲ್ಲಿ ಜೀಗುಜ್ಜೆ ಕಡಲೆ ನೋಡಿ, ನಮ್ಮ ಗಿಡದಲ್ಲಿ ಆದದ್ದು ನೋಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಜೀಗುಜ್ಜೆಯ ಮರಗಳು ಬಹಳ ಕಡಿಮೆಯಾಗ್ತಾ ಬಂದಿದೆ. ಸಿಟಿಗಳಲ್ಲಿ ಅಂತೂ ಜೀಗುಜ್ಜೆ ಸಿಗುವುದೇ ಇಲ್ಲ. ಎಲ್ಲಿಯೂ ಅಪರೂಪಕ್ಕೆ ಕೆಲವೊಮ್ಮೆ ಮಾರ್ಕೆಟಿಗೆ ಅಂತ ಹೋದರೆ 1-2 ಕಡೆಯಲ್ಲಿ ಇವುಗಳು ನೋಡಲಿಕ್ಕೆ ಸಿಗ್ತದೆ. ಹಾಗಾಗಿ ಈ ಜೀಗುಜ್ಜೆಯ ಏನು ಪ್ರಭೇದ ಇದೆ ಅದನ್ನು ಉಳಿಸುವಂಥದ್ದು ಕೂಡ ನಮ್ಮ ಒಂದು ಕರ್ತವ್ಯ ಆಗಿರ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಶಾಲೆ ಒಂದು ಈ ಉತ್ತಮವಾದ ಕೆಲಸವನ್ನು ಮಾಡಿದೆ. ಮತ್ತು ನಮ್ಮ ಶಾಲೆಯಲ್ಲಿ ಇದರ ಪೋಡಿಯನ್ನು ಮಾಡುವುದರ ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಆಹಾರವನ್ನು ತಲುಪಿಸುವಾಗ ಅವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಅದನ್ನು ತಲುಪಿಸಿದರೆ ಅವರಿಗೆ ತುಂಬ ಖುಷಿ ಆಗ್ತದೆ. ಪಲ್ಯ ಒಂದು ಸಾಮಾನ್ಯ ಆಗಿದ್ದರೂ ಸಹ ಪೋಡಿ ಒಂದು ವಿಶೇಷತೆ. ಸ್ವಚ್ಛ ಶಾಲಾ ಪರಿಸರದಲ್ಲಿ ಶುದ್ಧವಾದ ಎಣ್ಣೆಯನ್ನು ಬಳಸಿ ತಯಾರಿಸಿದ ಈ ಪೋಡಿಯನ್ನು ಜೋರಾಗಿ ಸುರಿಯುವ ಈ ಮಳೆಯ ಸಂದರ್ಭದಲ್ಲಿ ತಿನ್ನುವುದೇ ಒಂದು ಖುಷಿ. ಹಾಗಾಗಿ ವಿದ್ಯಾರ್ಥಿಗಳು ಬಿಸಿ ಬಿಸಿ ಪೋಡಿಯನ್ನು ತಿಂದು ತಮ್ಮ ಸಂತೋಷವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ.